ಟ್ಯೂನಿಸ್ ಎಂಬ ಭಾರತ ವಿರೋಧಿ ನಕಲಿ ಆರ್ಥಿಕ ತಜ್ಞ ಮತ್ತು ಕಳ್ಳ, ಬೇಸಿಕಲಿ ಕಳ್ಳ, ಬಾಂಗ್ಲಾದೇಶದಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿದಾಗಲೇ ಭಾರತದ ಜನರಿಗೆ ಗೊತ್ತಿರಬೇಕಿತ್ತು ಅಲ್ಲಿಯ ಹಿಂದೂಗಳು ಇನ್ನು ಬದುಕುಳಿಯಲು ಕಷ್ಟವಿದೆ ಎಂಬುದು. ಆದರೆ ಅದನ್ನು ಅರಿಯದೇ ಇದ್ದಿದ್ದೇ ಈಗ ಈ ಪರಿಸ್ಥಿತಿಗೆ ಬಂದು ನಿಂತಿದೆ. ಬಾಂಗ್ಲಾದೇಶ ಭಾರತದ ವಿರುದ್ಧ ತನ್ನ ಮನೋಸ್ಥಿತಿಯನ್ನು, ಅದರಲ್ಲೂ ಹಿಂದೂಗಳ ವಿರುದ್ಧ ತನ್ನ ಮನೋಸ್ಥಿತಿಯನ್ನು ತೋರುವುದರಲ್ಲಿ ಹಿಂದೇಟು ಹಾಕಿಲ್ಲ. ಆದರೆ ಯೂನುಸ್ ಎಂಬ ಈ ಚೇಲ ಗಿರಾಕಿಯನ್ನು, ಚಿಲ್ಲರೆನ ಎತ್ತಿಕಟ್ಟು ಮುದ್ದಾಡುತ್ತಿದೆ ಅಮೆರಿಕ ಭಾಗಶಃ ಹಾಗೂ ಪಾಕಿಸ್ತಾನ ಪೂರ್ಣ. ಇದರ ಪರಿಣಾಮ ಅವನು ನಾನೇನೋ ದೊಡ್ಡ ಮನುಷ್ಯ ಎಂದುಕೊಂಡು ಆಟ ಆಡ್ತಿರೋ ಹಂಗಿದೆ. ಅದಕ್ಕೆ ನಮ್ಮ ದೇಶ ಸರ್ಕಾರ ಮೌನವಾಗಿ ಕೂತ್ಕೊಂಡಿದೆ, ಇನ್ನೂ ಏನೂ ಮಾಡಿಲ್ಲ. ಯಾಕೆ ಅಂತ ಆಮೇಲೆ ನೋಡೋಣ. ಅರಾಜಕತೆ ಮತ್ತು ಹಿಂಸಾಚಾರಕ್ಕೆ ಅಲ್ಲಿ ಕೊನೆ ಇಲ್ಲದಾಗಿದೆ. ಈಗ ಆ ದೇಶದಲ್ಲಿ ಸಿಡಿದೆಲ್ಲಬೇಕಾಗಿದ್ದವರು ಹಸೀನಾ ಪಕ್ಷದಿಂದ ಮತ್ತು ಹಸೀನಾದ ದೀರ್ಘಕಾಲದ ಆಡಳಿತದಿಂದ ಲಾಭ ಪಡೆದ ಜನ ನೀವೆದ್ದೇಳಬೇಕು. ನೀವು ಲಾಭ ಪಡೆದವರು, ನೀವು ದೇಶದ ಭದ್ರತೆ ಇದ್ದ ಕಾರಣ ಅದರ ಎಲ್ಲ ಲಾಭಗಳನ್ನು ಪಡೆದು ಚೆನ್ನಾಗಿದ್ದವರು. ನೀವು BNP ಅವರು ಎದ್ದು ನಿಂತ್ಕೋಬೇಕೀಗ. ಭಾರತ ಎದ್ದು ನಿಂತ್ಕೋಬೇಕು ಅಂತ ನಿರೀಕ್ಷೆ ಮಾಡಬಾರ್ದು. ಬಾಂಗ್ಲಾದೇಶ ನೀವು ಅವಾಮಿ ಪಾರ್ಟಿ ಏನಿದೆ ಹಸೀನಾದು, ನೀವು ಎದ್ದು ನಿಂತ್ಕೊಂಡು ನೀವು ಹೊಡಿಬೇಕು ಹಿಡ್ಕೊಂಡು ಸಿಕ್ಕದವ್ರಿಗೆ. ಒಂದು. ಎರಡನೇದು, ಭಾರತ ಇಲ್ಲಿರುವ ಬಾಂಗ್ಲಾದೇಶನ ಒದ್ದು ಹೊರಗೆ ಹಾಕಬೇಕು. ಒದ್ದಿಂದ ಹೆಂಗೆ ಒದಿಬೇಕು ಅಂದರೆ ರಕ್ತ ಕಾರ್ಕೊಂಡು ಹೋಗ್ಬೇಕು, ಹಂಗೆ ಒದಿಬೇಕು, ಒದ್ದು ಹೊರಗೆ ಹಾಕಬೇಕು. ಅಡ್ಡ ಬರುವ ಯಾವುದೇ ಭಾರತದ ರಾಜಕೀಯ ನಾಯಕ ಬಂದರೆ ಅವ್ರಿಗೂ ಅದೇ ಕೆಲಸ ಮಾಡಬೇಕು, ಒದ್ದು ಅವ್ರನ್ನೂ ಹೊರಗೆ ಹಾಕಬೇಕು. ನೀನು ಹೋಗು ಬಾಂಗ್ಲಾದೇಶಕ್ಕೆ ಬೇಕಿದ್ರೆ ಅಂತ ಅಡ್ಡ ಬರುವ ಭಾರತದ ರಾಜಕೀಯ ನಾಯಕರುಗಳಿಗೆ ಹೇಳ್ತಿರೋದು. ಇನ್ನು ಈ ಹಿಂದೂ ಮೇಲೆ ನಡೆದ ಸಾಮೂಹಿಕ ಹಲ್ಲೆ, ಅಶಾಂತಿಯ ಹೊಗೆ ವಿಪರೀತವಾಗಿದೆ. ಇದೆಲ್ಲ ಘಟನೆಗೆ ಆ ದೀಪು ದಾಸ್ತು ಕಾರಣ. ಅತ್ಯಂತ ಅಮಾನವೀಯವಾಗಿ ನಡೆದಂಥ ಈ ಘಟನೆ, ಗುಂಪು ಹಲ್ಲೆನಲ್ಲಿ ಜನ ಸಾಯೋದು ಹೊಸದಲ್ಲ ಈ ಪ್ರಪಂಚದಲ್ಲಿ. ಆದರೆ ಈ ಪ್ರಕರಣದಲ್ಲಿ ಈ ವ್ಯಕ್ತಿಯನ್ನು ಪೊಲೀಸರು ತೋಳಗಳ ಬಾಯಿಗೆ ತೆಗೆದುಕೊಂಡು ಹೋಗಿ ಮೇಕೆನೋ ಆಡನ್ನು ಕೊಟ್ಟಂಗೆ ಕೊಡ್ತಾರೆ, ತಗೊಂಡೋಗಿ ಅವ್ರ ಕೈಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಈ ಪೊಲೀಸ್ನವರು. ನನ್ನ ಪ್ರಕಾರ ಆ ಪೊಲೀಸ್ನವ್ರನ್ನ ಹೆಕ್ಕಿ ಹುಡುಕಿ ತೆಗೆದು ಬಾಂಗ್ಲಾದೇಶದಲ್ಲೇ ಹೊಡಿಬೇಕು. ನನ್ನ ಪ್ರಕಾರ ಅದನ್ನು ಭಾರತೀಯ ಸಂಸ್ಥೆಗಳು ಮಾಡಿದ್ರೂ ತಪ್ಪಿಲ್ಲ. ನನ್ನ ಪ್ರಕಾರ CIA ಕ್ಯಾನ್ ಡೂ ಇಟ್ ಅಂತಂದರೆ, ಇಫ್ ಮೊಸಾದ್ ಇಸ್ರೇಲ್ ಕ್ಯಾನ್ ಡೂ ಇಟ್ ಅಂದರೆ ವೈ ನಾಟ್ ಇಂಡಿಯಾ? ಇರಾನ್ನಲ್ಲಿ ಅಡಗಿ ಕೂತವ್ರನ್ನ, ಖತಾರಲ್ಲಿ ಅಡಗಿ ಕೂತವ್ರನ್ನ, ಸಿರಿಯಾಲ್ ಅಡಗಿ ಕೂತವ್ರನ್ನ, ಗಾಜಾಲ್ ಅಡಗಿ ಕೂತವ್ರನ್ನ, ಲೆಬನಾನಲ್ಲಿ ಅಡಗಿ ಕೂತವ್ರನ್ನ ಇಸ್ರೇಲ್ ಹೊಡಿಬೋದು, ನಾವೇ ಹೊಡಿಬಾರ್ದು. ಹೊಡಿಬೇಕು ಅವ್ರಗಳಿಗೆ. ಹೇಗಿದ್ರು ಮಾಡೋ ಆರೋಪ ಮಾಡೇ ಮಾಡ್ತಾರೆ. ಹೊಡಿಬೇಕು ಅವನಿಗೆ. ಅವನ ಯೂನಸ್ಗೆ ಹೊಡಿಬೇಕು. ನನ್ನ ಪ್ರಕಾರದಲ್ಲಿ ರಿಜಿಮ್ ಚೇಂಜ್, ಅಮೆರಿಕ ವೆನೆಜುಲಾದಲ್ಲಿ ರಿಜಿಮ್ ಚೇಂಜ್ ಮಾಡ್ಬೋದು ಅನ್ನೋದಾದರೆ, ಗ್ರೀನ್ಲ್ಯಾಂಡ್ ಅಂತ ಇಂಡಿಪೆಂಡೆಂಟ್ ಟೆರಿಟರಿ ಇರೋಂಥ ಡೆನ್ಮಾರ್ಕ್ ಜೊತೆ ಇರೋಂಥ ಟೆರಿಟರಿ ನಂದು ಅಂತ ಹೇಳ್ಕೋಬೋದು ಅಂತ ಅದಕ್ಕೊಬ್ಬ ವ್ಯಕ್ತಿನೇ ಅಪಾಯಿಂಟ್ ಮಾಡೋದು, ಅದನ್ನು ಎತ್ಕೊಳ್ಳೋದು ಹೆಂಗೆ ನೋಡಿ ಅಂತ ಮಾಡ್ಬೋದು ಅನ್ನೋದಿದ್ರೆ, ನೈಜೀರಿಯಾದಲ್ಲಿ ಕ್ರೈಸ್ತರ ಮೇಲೆ ದಾಳಿ ನಡೀತಾ ಇದೆ, ನಾವು ಮಿಲಿಟರಿ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳ್ಬೋದು ಅನ್ನೋದ್ರೆ ನಾವ್ಯಾಕೆ ಮಾಡಬಾರ್ದು? ಭಾರತಕ್ಕೆ ಒಂದೊಂದ್ಸರಿ ನನಗೆ ಏನೇನೂ ಕಾಣುತ್ತೆ, ಆದರೆ ಬೆನ್ನುಮೂಳೆನೇ ಇಲ್ದಂಗೆ ಕಾಣುತ್ತೆ ನನಗೆ. ನರೇಂದ್ರ ಮೋದಿ ಸರ್ಕಾರ ಹಲವು ವಿಚಾರಗಳಲ್ಲಿ ಮಾತೇ ಆಡಲ್ಲ, ನಮಗೇನು ಗೊತ್ತಿಲ್ಲ ಅಂತಾರೆ. BJPಯವ್ರು ಮಾತ್ರ ಲಬಲಬ ಅಂತ ಒಳ್ಳೆ ಈ ಹಾವು ಕೈಲಿ ಕಚ್ಚಿಸ್ಕೊಂಡಿರೋರ ಥರ ಆಡ್ತಾ ಇರ್ತಾರೆ ರಸ್ತೆನಲ್ಲೆಲ್ಲ. ಒಂಥರ ಯೋಗ್ಯತೆ ಇದೆಯಾ BJPಗೂ? ಹಂಗಾರೆ ನಿಮಗೆ ಯಾಕೆ ನೀವು ಯಾಕೆ ಮಾತಾಡಬೇಕು? ಬೇರೆದು ಬಂದಾಗ ಮಾತಾಡ್ತೀರಿ, ಬಾಯ್ ಬಿಟ್ಕೊಂಡು ಮಾಡ್ಬೇಕಪ್ಪ. ಇಲ್ಲಿ ಕೆಲಸ ಆಗಬೇಕು. ಇಲ್ಲಿ ಬರೀ ಇಂಡಿಯಾನಲ್ಲಿ ಮಾತ್ರ ನಿಮ್ಮದು ಪುಂಡಾಟ, ಇದು ಪೌರುಷ ಎಲ್ಲ ಬರೀ ಇಂಡಿಯಾದಲ್ಲಿ ಮಾತ್ರ ನಿಮ್ಮದು ಪೌರುಷ. ನಿಮ್ಮಂಥ ಬುರುಡ ಗಿರಾಕಿಗಳಿನ್ ಯಾರೂ ಇಲ್ಲ. ಈ ದಾಳಿಯಿಂದಾಗಿ ಅಲ್ಲೊಬ್ಬ ಯುವ ನಾಯಕನ ಹತ್ಯೆ ಮಾಡಿತ್ತು, ಅದರಿಂದ ಅಲ್ಲೆಲ್ಲ ಜನ ಆಗಿದ್ದ ಎದ್ದುಕೊಳ್ಳಿ ಬಿಡಿ, ನಾವೇನು ಮಾಡೋಕ್ಕಾಗತ್ತೆ ಅದಕ್ಕೆ. ಈಗ ನಮ್ಮ ಮೇಲೆ ಪರಿಣಾಮವನ್ನು ಇದು ಬೀರ್ತಾ ಇದೆ. ದೈವದೂಷಣೆಗೆ ಒಳಗಾಗಿದ್ದಂಥ ಈ ಕಾರ್ಮಿಕ ಹುಡುಗ ಯಾರಿದ್ದಾನೆ, ಕಾರ್ಮಿಕ ದೀಪು ಚಂದ್ರು ಯಾರೋ ದಾಸ್ ಅನ್ನೋನು, ನಾನು ಮಾಡಿಲ್ಲ, ನನಗೆ ಗೊತ್ತಿಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಅವನು ಹೇಳ್ತಿದ್ರು. ಪೊಲೀಸ್ನವ್ರನ್ನ ತಳ್ಕೊಂಡು ಹೋಗಿ ಆ ಉದ್ರಿಕ್ತ ಗುಂಪಿನ ಕಡೆಗೆ ಕೊಡ್ತಾರೆ. ಅವನನ್ನು ಇಲ್ಲೂ ಸೇಮ್ ಮಾಡ್ಬೇಕು. ಹಂಗಾರೆ ಉದ್ರಿಕ್ತ ಗುಂಪುಗಳ ಕೈಗೆ ಅಕ್ರಮವಾಗಿ ಬಂದಿರೋ ಬಾಂಗ್ಲಾದೇಶವನ್ನು ಕೊಡಿರಿ, ಬಡ್ದು ಸಾಯಿಸ್ತಾರೆ ಜನಾಂಗ ರಸ್ತೆಯಲ್ಲಿ. ಮಾಡಬೇಕು. ಅವನು ಯೂನುಸ್ ಹೊಡಿಬೇಕು ಹಿಡ್ಕೊಂಡಾಗ. ಇದನ್ನು ಹೊಡಿದೇ ಇದ್ದರೆ ಭಾರತದ ರಕ್ಷಣಾ ಮಂತ್ರಿ ಮನೆಗೆ ಹೋಗ್ಬೇಕು. ಬರೀ ಪಾಕಿಸ್ತಾನದ ಮೇಲೆ ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ, ಹಂಗೆ ಕಡ್ದುಬಿಟ್ಟೆ ಅಂತ ಭಾಷಣ ಬಿಗಿಯೋದಲ್ಲ, ಸಿಂಧೂರ ಪಂದೂರ ಅಂದ್ಕೊಂಡು ಮಾತಾಡ್ತಿದ್ರೆ. ಇಲ್ಲಿ ಯಾವ ದೂರ ಹೇಳು ಅಂತ ಕೇಳಬೇಕು ರಕ್ಷಣಾ ಮಂತ್ರಿಗೆ. ಬರೀ ಬುರುಡ ಬಿಟ್ಕೊಂಡು ಹಿಂಗೆ ಎದೆ ಇಟ್ಕೊಂಡು ಓಡಾಡೋದಲ್ಲ. ಇಲ್ಲಿ ಒಂದು ಪಕ್ಕದ ದೇಶ ಸ್ವಾತಂತ್ರ್ಯ ತಂದು ಕೊಟ್ಟ ನಾವು
ನಮ್ಮ ಮೇಲೆ ಇದನ್ನು ಅವನು ಮಾಡಬೇಕು ಅಂತಿದ್ರೆ ಅದನ್ನು ಸಹಿಸ್ಕೊಂಡು ಕೂತಿರೋಂಥವ್ರನ್ನ ಏನಂತ ಕರಿಬೇಕು ಈ ದೇಶದಲ್ಲಿ ಲೀಡರ್ಗಳನ್ನ? ಇಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಬಾಯಿ ಮುಚ್ಕೊಂಡು ಬಿದ್ದಿರಿ, ಮಾತಾಡಬೇಡಿ ಹಂಗಾರಿ ಬಿ ಜೆ ಪಿಯವರು. ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. 3 ಹೊತ್ತು ರಾಹುಲ್ ಗಾಂಧಿನ ಬೈಕೊಂಡು ಗಾರ್ಮೆಂಟ್ ಹಿಂದೂಗಳ ಮೇಲೆ ದಾಳಿನ ಭಾರತ ಖಂಡಿಸಿತ್ತು. ಖಂಡನೆ ಮಾಡ್ಕೊಂಡು ಉಪ್ಪಿಗೆ ಹಾಕ್ಕೊಂಡು ನೆಕ್ಕೊಳ್ಳಿ ನಿಮ್ಮ ಮನೆಯಲ್ಲಿ. ಖಂಡನೆ ಅಂತೆ, ವಿಶ್ವಸಂಸ್ಥೆಯ ಖಂಡನೆ ಎಲ್ಲ ಆಗಿದೆ. ಆ ವಿಶ್ವಸಂಸ್ಥೆ ಒಂದು ಯೂಸ್ಲೆಸ್ ಬಾಡಿ ಅದು. ಈ ಹಿಂದೂ ವ್ಯಕ್ತಿಯ ಹತ್ಯೆಯನ್ನು ಖಂಡಿಸಿ ಇವತ್ತು ಭಾಳ VHP ಕಾರ್ಯಕರ್ತರು, ಬೇರೆ ಬೇರೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರೆಲ್ಲ ಸೇರಿ ಪ್ರತಿಭಟನೆಯನ್ನು ಮಾಡಿದ್ರು. ಅವರು ಬಾಂಗ್ಲಾದೇಶದಲ್ಲಿ ಹೈ ಕಮಿಷನರ್ ವೀಸಾ ಸೇವೆ, ಯಾವನ ಅವ್ನು ವೀಸಾಸ್ ಕಮಿಷನರ್ ಅಂತೆ, ವೀಸಾ ಸ್ಥಗಿತ ಅಂತೆ. ಆ ಕೋತಿಗಳನ್ನು ಇನ್ನೂ ಈ ದೇಶದಲ್ಲಿ ಇರೋಕ್ಕೆ ಬಿಟ್ಟಿದ್ದೀರಲ್ಲ, ಅಯೋಗ್ಯರ್ತಾರ ನಾವು ಡೆಲ್ಲಿನಲ್ಲಿ. ಅವ್ರು ಇನ್ನೂ ನಮ್ಮ ದೇಶದ ಅನ್ನ ಕೊಡ್ತಾ ಇದ್ದೀರಾ ಕಮಿಷನರ್ಗಳು? ಬಾಗ್ಲಾಕ್ ಮನೆಗೆ ಕಳಿಸೋದಲ್ವ ಎಲ್ಲಾರನ್ನೂ? ಯಾಕೆ ಕೊಡಬೇಕು? ಏನಕ್ಕೆ ಬೇಕಾ ಕಚಡಗಳು ಈ ದೇಶದಲ್ಲಿ? ಬಾಂಗ್ಲಾದೇಶ್ ಹೈ ಕಮಿಷನ್ ಶುಡ್ ಹ್ಯಾವ್ ಬಿನ್ ಲಾಂಗ್ ಕ್ಲೋಸ್ಡ್ ನನ್ನ ಪ್ರಕಾರದಲ್ಲಿ. ಇಷ್ಟೊತ್ತಿಗೆ ಬಿಟ್ಕೊಳ್ಳೇಬೇಕು. ಹಾಂ, ಇದಕ್ಕೆ ವೀಸಾ ಕೊಡಲ್ಲ. ಇದು ಸದ್ಯಕ್ಕೆ ಯಾವುದೇ ರೀತಿ ಭಾರತೀಯರಿಗೆ ನಿನ್ನನ್ನು ಯಾವನ ಕೇಳ್ತಾನೆ ಭಾರತೀಯರ ವೀಸಾನ ಕಚಡ ಅಂತ ಹೇಳಬೇಕು ಅವನಿಗೆ, ಯಾವನಾರ ಒಬ್ಬರು. ಅವನು ವೀಸಾ ನಮಗೆ ಹಾಕಬೇಕು. ಭಾರತ ಏನಾದರೂ ಬಾಂಗ್ಲಾದೇಶ ಮೇಲೆ ಯುದ್ಧಕ್ಕೆ ಮುಂದಾದರೆ ನಾವು ಬಾಂಗ್ಲಾ ಪರ ನಿಲ್ತೀವಿ ಅಂತ ಒಂದೇ ಸರಿಗೆ 2 ಅಕ್ಕಿ ಮುಗಿಸೇ ಬಿಡ್ಬೋದು, ನಿಂತು ಬಿಡ್ಲಿ. ನನ್ನನ್ನು ಕೇಳಿದ್ರೆ ಅದೇನಾಗುತ್ತೆ ಆಗೋಗ್ಬಿಡ್ಲಿ, ನೋಡೇ ಬಿಡೋಣ ಅಂತ ಒಂದೇ ಸರಿ 2 ಮುಗಿಸ್ಬಿಟ್ರಾಯ್ತು. ಒಂದು ದಾಳಿನೇ ಇನ್ನು ಯಾರ್ಯಾರು ಅಡ್ಡ ಬರ್ತಾರೆ ನೋಡೇ ಬಿಡೋಣ. ಟ್ರಂಪ್ಗೆ ತನಗೊಂದು ರೂಲು ಇನ್ನೊಬ್ಬನಿಗೊಂದು ರೂಲು ಅಂದರೆ ಇದೇನು ಆಮೇಲೆ ಇದೇನು ಅಡಿಯಾಳುಗಳ ಎಲ್ಲ ಇಲ್ಲಿ. ಅವ್ರಿಗೆ ವೆನಿಜುಲಾ ಬೇಕಾದಾಗ ಬಾಂಬ್ ಹಾಕೋಬೋದಂತೆ, ಇನ್ನೊಂದು ಕಡೆಗೆ ಹೋಗ್ಬೋದು. ನೀವು ಒಕ್ಕೊಡು, ನೀ ಯಾವನ ಹೇಳಕ್ಕೆ ಕೂತ್ಕೊಳ್ಳ ಅಂತ ಅವ್ನಿಗೂ ಹೇಳಿದ್ರಾಯ್ತು. ಆಮೇಲೆ ಭಾರತ ಈ ಹಂತ ತಲುಪಿಲ್ಲ ಅನ್ನೋದಾದರೆ, ನಾನು 3ನೇ ಅತಿ ದೊಡ್ಡ ಎಕಾನಮಿ, ನಾನು ಗ್ರೇಟೆಸ್ಟ್ ಸೂಪರ್ ಪವರ್ ಆಗ್ತಾ ಇದ್ದೀನಿ, ನಾನು ಹಂಗಾಗ್ಬಿಟ್ಟಿದ್ದೀನಿ, ಹಿಂಗಾಗ್ಬಿಟ್ಟಿದ್ದೀನಿ, ನಾನು ಹಿಂಗೆ ಚೇಂಜ್ ಮಾಡಿಬಿಟ್ಟಿದ್ದೀನಿ ಇಂಡಿಯಾ, ಈ ಬುರ್ಡೆ ಎಲ್ಲ ನಿಲ್ಲಿಸ್ಬಿಡಿ ಬಿ ಜೆ ಪಿಯವರು, ಇಫ್ ಯು ಕೆನಾಟ್ ಹ್ಯಾಂಡಲ್ ಇಟ್. ಎಸ್, ಯಾಕೆ ಆಗ್ತಾ ಇದೆ ಸರ್ ಇದು? ಚುನಾವಣೆ ಹೊತ್ತಲ್ಲಿ ಚುನಾವಣೆಗೂ ಇದಕ್ಕೂ ಲಿಂಕ್ ಇರ್ಬೋದಾ ಸರ್? ಯಾರಿಗೆ? ಬಾಂಗ್ಲಾದಲ್ಲಿ ಅದಿರ್ಬೋದು, ಅಲ್ಲಿ ಗೊತ್ತಿಲ್ಲ. ಅಲ್ಲಿ ನಾನು ಮೊನ್ನೆ ಇದನ್ನೇ ಹೇಳಿದ್ದು, ಮುಸ್ಲಿಮರು ಮತ್ತು ಮುಸ್ಲಿಂ ಮತಾಂಧರು 2 ಬೇರೆ. ಇದು ಮತಾಂಧರ ಕೆಲಸ. ಆ ಮತಾಂಧರನ್ನ ಬಡ್ದಾಕ್ಬೇಕಷ್ಟೇ, ಮುಖಾಮುಖಿ ನೋಡಿದೆ. ಒಂದು ಯುದ್ಧ ಮಾಡಿ ನಿಮಗೆ ಸ್ವಾತಂತ್ರ್ಯ ಕೊಟ್ವಿ, ಕಚಡಗಳ ಇನ್ನೊಂದು ಸರಿ ಯುದ್ಧ ಮಾಡಿ ಕತ್ತರಿಸಾಕ್ತೀವಿ ಅಂತ ಕತ್ತರಿಸ್ಬೇಕು ಅವ್ರನ್ನ. ಹಾಗೆ ಪಾಠ ಕಲಿಸ್ಬೇಕು. ಮತಾಂಧರಿಗೆ ಅರ್ಥ ಆಗೋದು 2 ಒಂದೇ, ದಂಡಂ ದಶಗುಣಂ. ಅವ್ರಿಗೆ ಇನ್ನೇನು ಅರ್ಥ ಆಗಲ್ಲ. ಸುಮ್ಮನೆ ಬುರುಡೆ ಬಿಡಬೇಡಿ ಬಿ ಜೆ ಪಿ ಮತ್ತು ಕೇಂದ್ರ ಸರ್ಕಾರದವರು. ರಾಯಭಾರತ್ವ ಅದು ಇವೆಲ್ಲ ಬುರುಡೆ ಬಿಡಬೇಡಿ. ಪಾಕಿಸ್ತಾನಕ್ಕೂ ಬಾಂಗ್ಲಾದೇಶದಂತಲ್ಲಿರುವ ಮತಾಂಧರಿಗೂ ಇವರಿಗೆಲ್ಲ ಅರ್ಥವಾಗೋದು ಒಂದೇ, ದಂಡಂ ದಶಗುಣಂ. ಅವರು ಬೀದಿ ರೌಡಿಗಳವರು. ಆ ಬೀದಿ ರೌಡಿಗಳಿಗೆ ಒಂದು ಎದೆ ಮೇಲೆ ಬಿಟ್ಟರೆ ಗುಂಡಿ ಹಾಕೊಂಡು ಓಡಾಡ್ತಾನೆ, ಬಿಟ್ಟರೆ 2 ಗುಂಡಿ ತೆಗಿತಾನೆ. ಬೀದಿ ರೌಡಿಗಳವರು. ಅವ್ರಿಗೆ ನಯ ಇದು ಕಲ್ಚರು ಕ್ಲಾಸು ಇವೆಲ್ಲ ಇಲ್ಲ. ಯಾಕಂದರೆ ತಿನ್ನೋದು ಹಂಗೆ ಅವ್ರು ಅಂತವ್ರೆ, ಏನು ತಿಂತಾರೋ ಹಂಗೆ ಆಡ್ತಾರೆ. ಈ ಮತಾಂಧರ ಆಡೋದೆಲ್ಲ ಹೀಗೆ. ಇದು ಮತಾಂಧರ ಕೆಲಸ. ಈ ಮತಾಂಧರು ಬಾಂಗ್ಲಾದೇಶದ ಬಹುದಿನದ ಬಯಕೆ ಅವ್ರಿಗಿತ್ತು, ತಮ್ಮ ಕೈಗೆ ಹಿಡ್ಕೋಬೇಕು ರಿಲಿಜಿಯಸ್ಲಿ ಇದನ್ನು ಅಂತ. ಈಗ ಅವ್ರಿಗೆ ಅವಕಾಶ ಸಿಕ್ಕಿದೆ. ಅದಕ್ಕೆ ತಕ್ಕಂತೆ ಅವನನ್ನು ಏನಂತ ಕರಿಬೋದು? ಅವನನ್ನು ಮರ್ಯಾದೆಗಂತೂ ಯೋಗ್ಯ ಅಲ್ಲ. ಅದಲ್ಲ, ಪದ ಬಳಸಿದ್ರೆ ಏನು ಪದ ಬಳಸ್ಬೇಕು ಅವನಿಗೆ ಅಂತ. ಅವನು ಚಾರ್ಜಲ್ಲಿದ್ದಾಗ ಅವ್ರಿಗೆ ಸುಲಭ ಆಗಿದೆ. ಹಾಗಾಗಿ ಬಾಂಗ್ಲಾದೇಶನ ಹೊಸಕಿಬೇಕು, ಇಲ್ಲದಿದ್ದರೆ ಅವ್ರ ಬಗ್ಗಲ್ಲ. ಹೆಂಗೆ ಹೊಸಕಬೇಕು ಅಂದರೆ, ಚಿನ್ನಕ್ಕೆ ಅನ್ನ ಇಲ್ಬಾರ್ದು, ಭಿಕ್ಷೆ ಬಿಡೋಂಗಾಗಬೇಕು. ಲೈಕ್ ಈಗ ಭಿಕ್ಷೆ ಪಾಕಿಸ್ತಾನ ಆದಂಗೆ, ಭಿಕ್ಷಾ ಪಾಕಿಸ್ತಾನ ಆದಂಗೆ ಭಿಕ್ಷಾ ಬಾಂಗ್ಲಾದೇಶ ಆಗಬೇಕು. ಹೊಡೆದ್ರೆ ಹೆಂಗೆ ಹೊಡಿಬೇಕು ಅಂದ್ರೆ ಎದ್ದೇಳಬಾರ್ದು. ಯಾವುದ್ರಿ ಪಾಕಿಸ್ತಾನ ಸಪೋರ್ಟ್ ನಿಂಗಳ ಅಯೋಗ್ಯ ಕಚಡಗಳಿಗೆ ತಂದು 1 ತಿಂಗಳದ ಯುದ್ಧ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಆ ಪಾಕಿಸ್ತಾನಕ್ಕೆ. ಇವ್ರಿಗೆ ಸಪೋರ್ಟ್ ಮಾಡ್ತಾರೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ, ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಎಸ್,
ಇನ್ನು ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿ ಪ್ರಧಾನಿ ಮಾಡೇ ಮಾಡ್ತೀವಿ ನೋಡ್ತಾ ಇರಿ ಅಂತ ಇಮ್ರಾನ್ ಮಸೂದ್ ಹೇಳಿದ್ದಾನೆ. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ವಿರುದ್ಧದ ಹಿಂಸಾಚಾರ ಹೆಚ್ಚಳ ಕುರಿತು ಪ್ರಿಯಾಂಕಾ ಹೇಳಿಕೆಯನ್ನು ಕೊಟ್ಟಿದ್ರು. ಉತ್ತರ ಪ್ರದೇಶದ ಸಹರಾನ್ಪುರ ಎಂಪಿ ಸಮರ್ಥಿಸಿಕೊಂಡಿದ್ದಾರೆ. ಪ್ರಿಯಾಂಕಾ ಪ್ರಧಾನಿಯನ್ನಾಗಿ ಮಾಡಿದ್ರೆ ತನ್ನ ಅಜ್ಜಿ ಇಂದಿರಾ ಗಾಂಧಿಯಂತೆ ಹೇಗೆ ಸೇಡ್ ತೀರಿಸ್ಕೊಳ್ತಾರೆ ನೋಡ್ತಾ ಇರಿ, ನಿಮ್ಗೆ ಎದೆಗಾರಿಕೆ ಇಲ್ಲ ಅಂದಿದ್ದಾರೆ. ಇನ್ನು ಬಾಂಗ್ಲಾದೇಶದಲ್ಲಿ ಹಿಂದೂ ಯುವಕ ದೀಪಕ್ ಚಂದ್ರ ದಾಸ್ ಹತ್ಯೆಯ ನಂತರ ಅಲ್ಪಸಂಖ್ಯಾತರ ಮೇಲೆ ಹೆಚ್ಚುತ್ತಾ ಇರುವ ಹಿಂಸಾಚಾರದ ಬಗ್ಗೆ ಗಮನ ಹರಿಸಬೇಕು ಅಂತ ಪ್ರಿಯಾಂಕಾ ವಾದ್ರಾ ಅವರು ಇತ್ತೀಚೆಗೆ ಒತ್ತಾಯಿಸಿದ್ರು. ಇದಕ್ಕೆ ಈಗ ಬಿಜೆಪಿ ಕೂಡ ವ್ಯಂಗ್ಯವಾಡಿ ಎಲ್ಲಾ ಕಡೆ ಇದೇ ಬೇಡಿಕೆ ಇರೋದು, ಇದೇನು ಹೊಸ್ತಿಲ್ಲ ಅಂತ ಹೇಳಿದೆ. ಬಿಜೆಪಿ ವ್ಯಂಗ್ಯಕ್ಕೇನು ಕೊನೆ ಇಲ್ಲ. ಅವರೇನು ಅನ್ಕೊಂಡ್ಬಿಟ್ಟಿದ್ದಾರೆ ಬಿಜೆಪಿ ಅಂದರೆ ಭಾರತ ಅಂದರೆ ನಾನೇ, ಹಿಂದೂ ಅಂದರೆ ನಾನು ಒಬ್ಬನೇ. ನಿಮ್ಗೆ ಯಾವನು ಕೊಟ್ಟಿಲ್ಲ ಇಲ್ಲಿ GPA ನಾವು ಬಿ ಜೆ ಪಿನವ್ರಿಗೆ. ನೀವು ಕಚಡಾಗಳೆ ಅಂತ ನಮಗೆ ಗೊತ್ತಿದೆ ಆ ವಿಚಾರದಲ್ಲಿ. ನಿಮಗೆ ಬೇಕಾದಾಗ ಬಂದು ನೆಕ್ಬಿಟ್ಟು ಹೋಗೋರು ನೀವು ಗಿರಾಕಿಗಳು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಈ ದೇಶದಲ್ಲಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಿಮ್ಮನ್ನಿನ್ನೂ ಯಾಕೆ ಜನ ಉಳಿಸಿದ್ದಾರೆ ಅಂದರೆ ಆಲ್ಟರ್ನೇಟ್ ಸಿಗ್ತಾ ಇಲ್ಲ ಅವ್ರಿಗೆ. ನೀವು ಅಷ್ಟೇ ಡೋಂಗಿಗಳು ಅಂತ ಗೊತ್ತವ್ರಿಗೆ. ಕಾಂಗ್ರೆಸ್ನವ್ರ ಕೈಯಲ್ಲಿ ಬಾಂಗ್ಲಾದೇಶದಲ್ಲಿ ಆಗ್ತಿರೋದಕ್ಕೆ ಸೇಡು ತೀರಿಸ್ಕೊಳ್ಳೋದನ್ನು ಹೇಳಿಸ್ಕೊಳ್ಳೋ ಅಂಥ ಪರಿಸ್ಥಿತಿಗೆ ಬಂದಿರೋ ಅಯೋಗ್ಯತನ ಬೇಕೇನು ಬಿ ಜೆ ಪಿಗೆ? ನಿಮಗೆ ನಿಮ್ಮ ಅಯೋಗ್ಯತನ ಯಾವ ಲೆವೆಲ್ಗೆ ಹೋಗ್ತಾ ಇದೆ ನೋಡ್ಕೊಳ್ಳಿ. ಹಂಗಾರೆ ಅವ್ರ ಕೈಲಿ ಹೇಳಿಸ್ಕೊಳ್ಳೋಕ್ಕೆ ಅದನ್ನು ಮೊದಲು ಯೋಚನೆ ಮಾಡಬೇಕಾದವರೇ ಇವರು. ನೀವು ದೇಶಭಕ್ತರು, ಮಾತೆತ್ತಿದ್ರೆ ಇದು ಹಿಂದೂ ಸಾಮ್ರಾಜ್ಯ, ನಿಮ್ಮ ತಲೆ ಸಾಮ್ರಾಜ್ಯ ನೀವು ಕಟ್ಟೋದು. ನೀವು ಸ್ವಾರ್ಥಿಗಳ ಕೂಟ ನೀವು ಬಿ ಜೆ ಪಿಯವ್ರು. ಹಾಗಾದರೆ ನೀವೇನು ಇದಕ್ಕೆ RSS. ನಮಗೇನು ಗೊತ್ತೇ ಇಲ್ಲ ಅನ್ನೋ ಥರ ಡ್ರಾಮಾ ಮಾಸ್ಟರ್ಗಳವ್ರು ಇನ್ನೊಬ್ಬರು. ನಮಗೇನು ಗೊತ್ತಿಲ್ಲಪ್ಪ, ನಮಗೇನು ಗೊತ್ತಿಲ್ಲ ವಿಚಾರ. ಇಂಥ ವಿಷಯಗಳೆಲ್ಲ ಅವ್ರು ಏನು ಮಾತೇ ಆಡಂಗಿಲ್ಲ, ಹೊರಕ್ಕೆ ಬರೋಂಗಿಲ್ಲ. ನಮ್ಗೆ ಅವೆಲ್ಲ ಇಲ್ಲ. ದೇಶವ್ಯಾಪಿ ಓಡಾಡ್ಕೊಂಡು ಬುರುಡೆ ಬಿಡೋವಾಗ ಚೆನ್ನಾಗಿರುತ್ತೆ. ಸುಮ್ಮನೆ ಇರ್ರಪ್ಪ, ಕಂಡಿದ್ದೀವಿ ನಾವು ನಿಮ್ಮದನ್ನೆಲ್ಲ. ಬರೀ ಇನ್ನೊಬ್ರಿಗೆ ಬುರುಡೆ ಬಿಡೋ ಪಾರ್ಟಿಗಳು. ಕಾಂಗ್ರೆಸ್ನವ್ರ ಕೈಲಿ ಹೇಳಿಸ್ಕೊಳ್ಳೋದಕ್ಕೆ ನಾಚಿಕೆ ಆಗಲ್ಲ. ಬೋ ಯುವರ್ ಹೆಡ್ ಇನ್ ಶೇಮ್. ತಲೆ ಬಗ್ಸಿ ಅವಮಾನ ಮತ್ತು ನಾಚಿಕೆ ಮರ್ಯಾದೆ ಇದ್ದರೆ ನಿಮ್ಗಳಿಗೆ ಅವ್ರ ಕೈಲಿ ಹೇಳಿಸ್ಕೊಳ್ಳೋ ಲೆವೆಲಿಗೆ ಬಂದ್ರಲ್ಲ ನೀವು. ಈ ಯೋಗ್ಯತೆಗೆ ನಿಮ್ಗೆ ಹಿಂದೂಗಳ ಮತ ಬೇಕಂತೆ. ಇವ್ರಿಗೆ ಸಾಲ್ವ್ ಮಾಡೋಕ್ಕಾಗದೇ ಇದ್ದರೆ ನಿಮ್ಗೆ ಯಾವನ್ರಿ ಕೊಡಬೇಕು? ಯಾಕೋ ಕೊಡ್ಬೇಕು ನಿಮ್ಗಳಿಗೆ ಹಿಂದೂಗಳ ಮತನ? BJP ವ್ಯಂಗ್ಯ, ರಾಜಕೀಯ ಪ್ರವೇಶ ಮಾಡಬೇಕು ಇದು ಅಂತ ನೋಡಿ ಹೆಂಗಿದೆ ದೇಶ, ಪ್ರಪಂಚ. ನೈಜೀರಿಯಾನಲ್ಲಿ ಇವತ್ತುವೆ, ಈವನ್ ಟುಡೇ, ನಾನು ಇವತ್ತು ಮಾತಾಡ್ತಾ ಇರೋದು ಇವತ್ತೇ, ಮಗದೊಮ್ಮೆ ಕ್ರೈಸ್ತ ಮಕ್ಕಳ ಶಾಲೆಯಿಂದ 150 ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ. ಯಾರು? ಮುಸ್ಲಿಂ ಮತಾಂಧರು ಮಾಡಿದ್ದಾರೆ. 15 ದಿನದ ಹಿಂದೆ ಮಾಡಿದ್ರು. ಪರಿಸ್ಥಿತಿ ಆಗಿದೆ. ಅದಕ್ಕೆ ಅಮೇರಿಕಾಯಿಂದ ಹೇಳ್ತಾರೆ ಅವರು, ನಾವು ನೈಜೀರಿಯಾ ಮೇಲೆ ಮಿಲಿಟರಿ ಆ್ಯಕ್ಷನ್ ತೊಗೋಬೇಕಾಗಿ ಬರುತ್ತೆ, ಕ್ರೈಸ್ತರಿಗೆ ಹೀಗೆ ನಡೀತಾ ಇದೆ ಅಲ್ಲಿ ಅಂತ. ಸೌತ್ ಆಫ್ರಿಕಾನಲ್ಲಿ ಕರಿಯರು ಬಿಳಿಯ ಕ್ರೈಸ್ತರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಅದಕ್ಕೆ ನಿನ್ನ ಮೇಲೆ ಕ್ರಮ ತಗೋತೀನಿ ಅಂತ ತಗೊಂಡಾಗಿದೆ ಡೊನಾಲ್ಡ್ ಟ್ರಂಪ್. ತಗೋಬೋದು. ಕ್ರಿಶ್ಚಿಯನ್ ಅಮೇರಿಕಾ ಅಂತ ಭಾರತೀಯ ಮಹಿಳೆಯನ್ನು ಮದುವೆ ಆಗಿರೋ ಅಮೇರಿಕದ ಉಪಾಧ್ಯಕ್ಷ ಮಾತಾಡ್ಬೋದು. ಹಿಂದೂ ಭಾರತ ಅಂತ ಮಾತಾಡೋಂಗಿಲ್ಲ. ಕ್ರಿಶ್ಚಿಯನ್ ಅಮೇರಿಕಾ ಮಾತಾಡ್ಬೋದು, ಮುಸ್ಲಿಂ ಪಾಕಿಸ್ತಾನ ಮಾತಾಡ್ಬೋದು, ಮುಸ್ಲಿಂ ಟರ್ಕಿ ಮಾತಾಡ್ಬೋದು, ಸೆಕ್ಯುಲರ್ ಆಗಿದ್ದ ಬಾಂಗ್ಲಾದೇಶ ಮುಸ್ಲಿಂ ಬಾಂಗ್ಲಾದೇಶ ಮಾತಾಡ್ಬೋದು. ದಿಗ್ವಿಜಯ ಸಿಂಗ್ ಅನ್ನ ತಿಂತಾರೋ ಏನು ತಿಂತಾರೋ ಗೊತ್ತಿಲ್ಲ ನನಗೆ. ನನ್ನ ದೌರ್ಭಾಗ್ಯ ಇನ್ನೂ ಆ ವ್ಯಕ್ತಿ ಬಗ್ಗೆ ಮಾತಾಡಬೇಕಲ್ಲ ಇನ್ನೂ ಕೂತ್ಕೊಂಡು. ನಾನು ಎಷ್ಟು ದಿನ ಬದುಕಿರ್ತೀನೋ, ಆಗಿರಾಕೆ ಎಷ್ಟು ದಿನ ಬದುಕಿರ್ತಾರೋ ಮಾತಾಡೋಕ್ಕೆ ನಾವು. ಅವರು ಹಿ ಟಾಕ್ಸ್ ರಬ್ಬಿಶ್. ಫೇರ್ ಮಾತಾಡ್ಬೋದು. ಬಾಂಗ್ಲಾದೇಶ ಮುಸ್ಲಿಂ ಆಗ್ಬೋದಾ? ಮಾತಾಡ್ಬೋದು. ಅವರು ಹಿಂದೂ ಮಾತಾಡೋಂಗಿಲ್ಲ. ನೀವು ಮಾತಾಡೋಂಗಿಲ್ಲ ಇಲ್ಲಿ ನೀವು ಮಾತ್ರ. ಇಡೀ ಪ್ರಪಂಚಕ್ಕೆ ಭಾರತ ಒಂದೇ, ಒದಿಸ್ಕೊಳ್ಳೋ ಅಂಥ ದೇಶ ಇದೊಂದೇ. ಫೇರ್. ಟರ್ಕಿ ತನ್ನದೇ ಆದ ಮುಸ್ಲಿಮರೇ ಇರೋ ಸಿರಿಯಾ ಮೇಲೆ ದಾಳಿ ಮಾಡ್ಬೋದು, ಸೆಕ್ಯೂರಿಟಿ ರೀಸನ್ಸ್ ಮಾಡ್ಬೋದು. ಪಾಕಿಸ್ತಾನ ತನ್ನದೇ ಮುಸ್ಲಿಮರು ಇರುವಂಥ ಅಫ್ಘಾನಿಸ್ತಾನ ಮೇಲೆ ದಾಳಿ ಮಾಡ್ಬೋದು, ಸೆಕ್ಯೂರಿಟಿ ರೀಸನ್ಸ್ ಮಾಡ್ಬೋದು. ಯಾರೂ ತಡೆಯೋಂಗಿಲ್ಲ, ಮಾಡ್ಬೋದು. ಅಮೇರಿಕಾ ಇಂಡಿಪೆಂಡೆಂಟ್ ಟೆರಿಟರಿ ಆಗಿರೋ ಡೆನ್ಮಾರ್ಕ್ಗೆ ಸೇರಿಕೊಂಡಿರುವಂತಹ ಪ್ರದೇಶ ನನ್ನದಾಗಬೇಕು ಅಂತ ಹೇಳಿದಕ್ಕೊಬ್ಬ ಎನ್ವಾಯಿನ ಅಂದರೆ ರಾಯಭಾರಿಯನ್ನೇ ಅಮೇರಿಕಾ ಅಪಾಯಿಂಟ್ ಮಾಡುತ್ತೆ. ಹೇಗೆ ಅಂದರೆ, ನಾಳೆ ಭಾರತದಲ್ಲಿ ನರೇಂದ್ರ ಮೋದಿ ಶ್ರೀಲಂಕಾ ಭಾರತದ ವಶವಾಗಲೇಬೇಕು, ಸೆಕ್ಯೂರಿಟಿ ರೀಸನ್ಸ್.
ಅಂತ ಹೇಳಿ ಯಾರೋ ಒಬ್ಬರನ್ನ ರಾಯಭಾರಿ ಈ ಕೆಲಸವನ್ನು ಪೂರ್ಣ ಮಾಡು ಅಂತ ಅವನಿಗೆ ಜವಾಬ್ದಾರಿ ಕೊಟ್ಟು ಅವನಿಗೆ ತಿಲಕ ಇಟ್ಟು ಆರತಿ ಮಾಡಿ ಕಳಿಸ್ಕೊಡೋ ಥರ ಇಡ್ಬೋದು, ಮಾಡ್ಬೋದು. ಯಾಕೆ? ಸೆಕ್ಯೂರಿಟಿ ರೀಸನ್ಸ್. ಯುಕ್ರೇನ್ಗೆ ರಷ್ಯಾ ದಾಳಿ ಮಾಡ್ಬೋದು. ಯಾಕೆ? ಸೆಕ್ಯೂರಿಟಿ ರೀಸನ್ಸ್. ಗಾಜಾ ಮೇಲೆ ಇಸ್ರೇಲ್ ಹೋಗಿ ದಾಳಿ ಮಾಡ್ಬೋದು. ಯಾಕೆ? ಸೆಕ್ಯೂರಿಟಿ ರೀಸನ್ಸ್. ಇಸ್ರೇಲಿಂದ ಕತಾರ್ ಮೇಲೆ ದಾಳಿ ಮಾಡ್ಬೋದು ಇಸ್ರೇಲು. ಯಾಕೆ? ಸೆಕ್ಯೂರಿಟಿ ರೀಸನ್ಸ್. ದೂರದ ಅಮೇರಿಕಾ ಹೋಗಿ ಇರಾನ್ ಮೇಲೆ ದಾಳಿ ಮಾಡ್ಬೋದು. ಯಾಕೆ? ಸೆಕ್ಯೂರಿಟಿ ರೀಸನ್ಸ್. ಭಾರತಕ್ಕೆ ಎಲ್ರಿಗೂ ಇರೋ ಒಂದು ಕಾರಣ ಭಾರತಕ್ಕಿಲ್ವಾ? ಇಲ್ಲ. ಇದು BJP ನೀತಿನಾ? ಇದು RSS ನಿಲುವ? ಇದೇನಾ ನರೇಂದ್ರ ಮೋದಿ ಈ ಭಾರತ ಬಯಸ್ತಾ ಇದ್ದಿದ್ದು? ಹಿಂದೂ ಸಾಮ್ರಾಜ್ಯ ಪುನರ್ಸ್ಥಾಪನೆಯ ಕನಸನ್ನು ಕಾಣ್ತಾ ಇದ್ದವ್ರುಗಳಿಗೆ ಇದೇ ನರೇಂದ್ರ ಮೋದಿನಾ ಭಾರತ ಬಯಸ್ತಾ ಇದ್ದಿದ್ದು? ಹಾಗಾದರೆ ಭಾರತ ಬಾಂಗ್ಲಾದೇಶದ ಮೇಲೆ ಕ್ರಮ ತಗೊಳ್ಳೋಂಗಿಲ್ವಾ? ರವೀಂದ್ರನಾಥ ಟಾಗೋರ್ಗೆ ಅವಮಾನ ಆದರೂ ತಗೊಳ್ಳೋಂಗಿಲ್ವಾ? ಮಮತಾ ಬ್ಯಾನರ್ಜಿ ಎಂಬ ಕುಹಕ್ಕಿ ವ್ಯಕ್ತಿ ಅಡ್ಡ ಬಂದರೆ ಆಕೆಯನ್ನು ಒಳಗಾಕಕ್ಕಾಗೋಗದೇ ಇರೋವಂಥದ್ದಕ್ಕೆ ಯಾವ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಿರ್ರಿ ನೀವು? ಓಟ್ ಹಾಕಿಸ್ಕೊಳ್ಳೋಕ್ಕೆ? This country needs a parallel party to BJP on a more tougher ideology of ಹಿಂದುತ್ವ. ಹಂಗಾರೆ BJP ಅಲ್ಲ, ಹಾಗಾರೆ ಬೇರೆ ಪಾರ್ಟಿ ಬರಬೇಕು, ಅದಕ್ಕೆ ಜಾಗ ತುಂಬಬೇಕು, ಅದನ್ನು ಕಟ್ಟಬೇಕು ಹೊಸದು ಇನ್ನೊಂದು. ಇಲ್ಲ ಅಂದ್ರೆ ಅದನ್ನು ಪ್ರೂವ್. ಎಸ್. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಬೆಂಗಳೂರಿನ ಕೆಆರ್ಪುರದ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಯಾವುದೇ ಕ್ಷಣದಲ್ಲೂ ಅರೆಸ್ಟ್ ಆಗುವಂತಹ ಭೀತಿಯನ್ನ ಇದೆ ಅವರಿಗೆ. A5 ಬಸವರಾಜ್ ಅಜ್ಞಾತವಾಗಿದ್ದಾರೆ. ಸದ್ಯ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ವಜಾಗೊಂಡಿದೆ. ಈ ಹಿಂದೆ ಹೈಕೋರ್ಟ್ ಕೆಳಹಂತದ ನ್ಯಾಯಾಲಯಕ್ಕೆ ಹೋಗಿ ಅಂತ ಹೇಳಿತ್ತು. ಬೆಳಗಾವಿ ಅಧಿವೇಶನಕ್ಕೆ ಹೋಗಿದ್ರು ಶಾಸಕರು, ಆದರೆ 18ನೇ ತಾರೀಕಿನಿಂದ ನಾಪತ್ತೆಯಾಗಿದ್ದಾರೆ. ಸಿಐಡಿ ಅಧಿಕಾರಿಗಳು 1ನೇ ಆರೋಪಿಯಿಂದ 4 ಹಾಗೂ 6ರಿಂದ 19ನೇ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಪ್ರಕರಣ ದಾಖಲಾಗಿ 5 ತಿಂಗಳಾಗಿದೆ. ಚಾರ್ಜ್ ಶೀಟನ್ನು ಹಾಕಿದ್ದಾರೆ. 7-8 ಆರೋಪಿಗಳು ಕೊಲೆ ಸಂದರ್ಭದಲ್ಲಿ ಅಪರಿಚಿತರು ಇದ್ದಾರೆ ಅಂತಂದರೆ ಬೈತಿ ಬಸವರಾಜನ ಆರೋಪ ಪಟ್ಟಿಯಲ್ಲಿ ತೋರಿಸಿಲ್ಲ. ಆರೋಪ ಪಟ್ಟಿಯಲ್ಲಿ ತೋರಿಸಿಲ್ಲ. ಆರೋಪ ಪಟ್ಟಿಯಲ್ಲಿ ತೋರಿಸ್ದಿದ್ದ ಮೇಲೆ ಏನಕ್ಕೆ ಬೇಕು ನಿಮಗೆ ಅರೆಸ್ಟ್? ಕೇವಲ FIR ಆದರೆ ಸಾಕ ಅಲ್ಲ, ಅದರ ಆಧಾರದ ಮೇಲೆ. ಸರಿ, ಅರೆಸ್ಟಿಂದ ನಿಮ್ಗೆ ಆಗಬೇಕಾದ್ದೇನು? ಆರೋಪ ಪಟ್ಟಿ ಆಗೋದ್ಮೇಲೆ ಏನು ಮಾಡ್ತೀರಿ? ಹೊಸ ಆರೋಪ ಪಟ್ಟಿ ಹಾಕ್ಬೋದು, ಎಕ್ಸಸ್ ಮಾಹಿತಿ ಏನಾದ್ರು ಬಂದರೆ. ಸಮನ್ಸ್ ನನಗೆ ಅರ್ಥನೇ ಆಗ್ತಾ ಇಲ್ಲ ಈ ಕೇಸಲ್ಲಿ. ವೈ ಡು ದೇ ನೀಡ್ ಎ ಅರೆಸ್ಟ್ ಆಸ್ ಮ್ಯಾಂಡೇಟರಿ? ಇದರಲ್ಲಿ ಏನು ವೆಪನ್ ಡಿಸ್ಟ್ರಕ್ಷನ್ನಾ ಅಥವಾ ಸಾಕ್ಷ್ಯನಾಶನ ಏನು? ಐ ಡೋಂಟ್ ನೋ. ಹೇಗೆ ನ್ಯಾಯಾಲಯ ಇವತ್ತು ಅದನ್ನು ವಜಾ ಮಾಡ್ತಾವೆ ನಂಗೆ ಗೊತ್ತಿಲ್ಲ. ಮೇ ಬಿ ದೇ ವಿಲ್ ಚಾಲೆಂಜ್ ಇಟ್, ಅದು ಬೇರೆ ವಿಚಾರ. ಹೆಂಗೆ ವಜಾ ಮಾಡಿದ್ರು ಯಾವ ಇದು ಅಂತ ನಂಗೆ ಗೊತ್ತಿಲ್ಲ. ನ್ಯಾಯಾಲಯಕ್ಕೆ ತನ್ನದೇ ಆದ ಏನೋ ರೀಸನ್ಸ್ ಕಾಣಿಸಿರ್ಬೋದು ಇದರಲ್ಲಿ. ಲೊಕೇಶನ್ ಅಂತ ಹೇಳ್ತಾರೆ CID ವಕೀಲರು. ಸೊ ವಾಟ್? ಸೇಮ್ ಲೊಕೇಶನಲ್ಲಿ ಇಬ್ಬರು ವ್ಯಕ್ತಿಗಳು ಇರಬಾರ್ದು ಅಂತ ಏನಾದ್ರು ಕಾನೂನು ಇದೆಯೇನು? ಲೊಕೇಶನಲ್ಲಿ ಇದ್ದ ಮಾತ್ರಕ್ಕೆ ಕ್ರೈಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಆಗತ್ತೇನು? ಸೊ ವಾಟ್? ಅದು ಸಾಬೀತುಪಡಿಸೋಕ್ಕೇನಾದರೂ ಬೇಕಲ್ಲ. ಈಗ ನಾನು ಇನ್ನೊಬ್ರು ಅಚಾನಕ್ಕಾಗಿ ಕಾಕತಾಳೀಯವಾಗಿ ಅದೇ ಲೊಕೇಶನಲ್ಲಿ ಇರ್ಬೋದಪ್ಪ. ಸೊ ವಾಟ್? ಆಗ ಆ ಮರ್ಡ್ರಲ್ಲಿ ನಾನು ಪಾರ್ಟಿಸಿಪೆಂಟು ಅಂತಾನ? ಜೊತೆಲಿ ಕುಂಭಮೇಳಕ್ಕೆ ಹೋಗಿರ್ಬೋದು. 100 ಪೊಲಿಟಿಕಲ್ ಲೀಡರ್ಸ್ ಜೊತೆ 100 ಜನ ಎಲ್ಲೆಲ್ಲಿಗೋ ಹೋಗಿದ್ದಾರೆ, ಎಲ್ಲೆಲ್ಲಿಗೋ ಬಂದಿದ್ದಾರೆ, ಫೋಟೋಗ್ರಾಫ್ಸ್ ಇದೆ. ಅವ್ರನ್ನೆಲ್ಲ ಏನು ಮಾಡ್ತೀರಿ? ಹಾಗಾದರೆ ಎಷ್ಟು ಫೋಟೋಗ್ರಾಫ್ಸ್ ಇಲ್ಲ ನಮ್ಮ ಹತ್ರ ಆ ಥರದ ಚಟುವಟಿಕೆಗಳಲ್ಲಿ ಕಾಣಿಸ್ಕೊಳ್ಳೋರ್ದು? ಎಷ್ಟೋ ತೋರಿಸಿದೀವಿ. ಯಾಕೆ ಹೋಗಿರ್ಬಾರ್ದು? ಕುಂಭಮೇಳಕ್ಕೆ ಕರ್ಕೊಂಡೋಗೋವಾಗ ಅವ್ನು ಮರ್ಡರ್ ಮಾಡ್ತಾನೆ ಅಂತ ಅವನ ಲೆಕ್ಕ ಹಾಕ್ತಾನ? ಇಲ್ವಲ್ಲ, ಯಾರಿಗೂ ಗೊತ್ತು. ಐ ಡೋಂಟ್ ನೋ ಈ ಕೇಸು. ಅವರ ಪಾತ್ರದ ಬಗ್ಗೆ ಇನ್ವೆಸ್ಟಿಗೇಷನ್ ಬೇರೆ, ಮತ್ತು ಅವ್ರನ್ನ ಆರೋಪಿ ಮಾಡಿ ಅವ್ರನ್ನ ವಿಚಾರಣೆಗೆ ಒಳಪಡಿಸೋದು ಬೇರೆ, ಅರೆಸ್ಟ್ ಬೇರೆ. ಆಮೇಲೆ ಸಮನ್ಸೆ ಕೊಡ್ದಿರೋ ವಿಚಾರಣೆಗೆ ಬಂದಿಲ್ಲ. ಯಾರು ಅರೆಸ್ಟನ್ನ ಪ್ರೆಸ್ಟೀಜ್ ಮಾಡ್ಕೊಳ್ಳೋಂಗೆ ಕಾಣಿಸ್ತಾ ಇದೆ. ಅದಾಯ್ತು, ಅದಕ್ಕೆ ಉತ್ತರ ಕೊಡಲಿ, ನೋಡೋಣ. ನಂಗೆ ಗೊತ್ತಿಲ್ಲ ಏನು ಮಾಡ್ತಾರೋ ಏನೋ. ನಾಳೆ ಅವ್ರು ಹೈಕೋರ್ಟ್ಗೆ ಹೋಗ್ತಾರೋ ಬಿಡ್ತಾರೋ. ಅವರು ಕಾಣೆ ಆಗಿದ್ದಾರೆ. ಮತ್ತೇನು ಕಾಣೆ ಆಗಿದೆ? COD ಆಫೀಸ್ ಮುಂದೆ ಬಂದ್ಬಿಟ್ಟು ಟೆಂಟ್ ಹಾಕೊಂಡು ಕೂತ್ಕೋಬೇಕಾಗಿತ್ತು. ಅವರು ಕೂತಿದ್ರೆ ಏನು ಮಾಡ್ತಿದ್ರಿ ನೀವು? ಅರೆಸ್ಟ್ ಮಾಡೋಳಗೆ ಆಗ್ತಿದ್ರಿ. ಆಗ ಅವ್ರಿಗೆ ಪ್ರೊಟೆಕ್ಷನ್ ಏನಿತ್ತು? ಡಸ್ ಹಿ ನಾಟ್ ಹ್ಯಾವ್ ಎ ಪ್ರೊಟೆಕ್ಷನ್? ನೋ, ಇದು ಲೀಗಲಿ ದಿಸ್ ಕೇಸ್ ಶುಡ್ ಬಿ ಸಿನ್. ಅವ್ರ ಪಾತ್ರ ಇದೆಯೋ ಇಲ್ವೋ ನಮಗೆ ಬರವಿಲ್ಲ, ನಮಗೆ ಗೊತ್ತಿಲ್ಲ. ಇಲ್ಲಿ ಅದು ಬೇರೆ, ತನಿಖೆಯಿಂದ ಪ್ರೂವ್ ಮಾಡಬೇಕು. ಎಸ್. ಇನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸದ್ಯಕ್ಕೆ ಕ್ರಿಕೆಟ್ ನಡೆಯಲ್ಲ. ವಿಜಯ್ ಹಜಾರೆ ಟ್ರೋಫಿ. ಭೈರತಿ ರಿಯಲ್ ಎಸ್ಟೇಟ್ ಮಾಡುತ್ತಿದ್ದಾರೆ, ಕಣ್ಣಿಗೆ ಕಾಣಲ್ಲ. ಏನ್ರಿ ನಾನ್ಸೆನ್ಸ್ ಆರ್ಗ್ಯುಮೆಂಟ್ ಅದ? ಯಾರ್ರೀ ರಿಯಲ್ ಎಸ್ಟೇಟ್ ಮಾಡ್ತಿಲ್ಲ? ಕಣ್ಣಿಗೆ ಕಾಣಿಸುವುದು ಅಂದ್ರೆ ಏನ್ರಿ? ನಾನು ರಿಯಲ್ ಎಸ್ಟೇಟ್ ಮಾಡುತ್ತಿದ್ದೇನೆ, ಸೈಟನ್ನು ಮಾರುತ್ತಿದ್ದೇನೆ, ಬನ್ನಿ ಅಂತ ಬೋರ್ಡ್ ಹಾಕ್ಬೇಕಾ? ಯಾರ್ರೀ ರಿಯಲ್ ಎಸ್ಟೇಟ್ ಮಾಡ್ತಿಲ್ಲ? DK ಶಿವಕುಮಾರ್ ರಿಯಲ್ ಎಸ್ಟೇಟ್ ಮಾಡಲ್ವೇನ್ರಿ? ಕೊಲೆ ಆಗಿರೋ ಮಾಡಲ್ವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ನ ಅವರು? ಹೌದು. ಒಳ್ಳೆ ಕಥೆ ಆಯ್ತಲ್ಲ ನಿಮ್ಮದು. ಯಾರು ರಿಯಲ್ ಎಸ್ಟೇಟ್ ಮಾಡಿಲ್ಲ?
ಈ ಸಿ ಐ ಡಿನಲ್ಲಿರೋ ಆಫೀಸರ್ಸ್ ಎಷ್ಟು ಜನ ರಿಯಲ್ ಎಸ್ಟೇಟ್ ಮಾಡಲ್ರಿ? ಏಯ್, ದಿಸ್ ಇಸ್ ನಾನ್ಸೆನ್ಸ್ ಅದೆಲ್ಲ ಆರ್ಗ್ಯುಮೆಂಟ್. ಅಂದರೆ ನಮ್ಮ ದೃಷ್ಟಿನಲ್ಲಿ ನ್ಯಾಯಾಲಯಕ್ಕೆ ಸರಿ ಇದೆ ಅನಿಸಿರ್ಬೋದು. ಎಸ್, ವಿಜಯ್ ಹಜಾರೆ ಟ್ರೋಫಿ ನಡೆಸಲ್ಲ, KCAಗೆ ಹಿನ್ನಡೆಯಾಗಿದೆ. ಸದ್ಯ 15 ವರ್ಷಗಳ ಬಳಿಕ ವಿರಾಟ್ ಕೊಹ್ಲಿ ಅವರು ವಿಜಯ್ ಹಜಾರೆ ಟೂರ್ನಿಮೆಂಟ್ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ. ದೆಹಲಿ ಆಂಧ್ರ ಪಂದ್ಯ ನಡೀತಾ ಇದ್ದು ದೆಹಲಿ ಪರವಾಗಿ ಅವರು ಆಟವನ್ನು ಆಡ್ತಾರೆ. ಚಿನ್ನಸ್ವಾಮಿ ಬದಲಿಗೆ ನಾಳಿನ ಪಂದ್ಯವನ್ನು ದೇವನಹಳ್ಳಿ ಬಳಿಯ NCA ಮೈದಾನದಲ್ಲಿ ನಡೆಸ್ತಾರೆ. ಈ ಮಧ್ಯೆ ದೆಹಲಿಯಲ್ಲಿ ಪ್ರತಿಕ್ರಿಯಿಸಿರುವಂತಹ DCM, ಬೆಂಗಳೂರಿನಲ್ಲಿ ಕ್ರಿಕೆಟ್ ನಡಿಬೇಕು ಅಂತ ಹೇಳಿದರು. ಕ್ರಿಕೆಟ್ ಪಂದ್ಯಕ್ಕೆ ಅನುಮತಿ ನಿರಾಕರಣೆ ಯಾಕೆ ಅನ್ನೋದನ್ನು ನೋಡೋಣ. ನಿಮಗೆ ಗೊತ್ತಿದೆ, ನಮ್ಮ ಕಮಿಟಿ ಅವರೆಲ್ಲ ಹೋಗಿದ್ರು. ಅಲ್ಲಿ ಕಮಿಟಿದು ರೆಕಮೆಂಡೇಶನ್ ಆದ ಮೇಲೆ ಪರ್ಮಿಷನ್ ರಿಜೆಕ್ಟ್ ಆಗಿದೆ. ಸೊ ನಾಳೆ ಯಾವುದು ಮ್ಯಾಚ್ ಇಲ್ಲ ಅಲ್ಲಿ. ನಾನು ಬೆಂಗಳೂರು ಕ್ರಿಕೆಟ್ ನಡೆಸಬೇಕು ಅನ್ನೋನು, ಬೆಂಗಳೂರು ಗೌರವನ ಉಳಿಸ್ಬೇಕು ಅಂತ ನಾನು ಯಾವುದು ಅಂಥದ್ದೇನು ಅನಾಹುತ ಮುಂದಕ್ಕೆ ಆಗಲಿಕ್ಕೆ ಅವಕಾಶ ಇಲ್ಲ. ನಾನು ಚರ್ಚೆ ಮಾಡ್ತೀನಿ. ಹೋಮ್ ಮಿನಿಸ್ಟರ್ಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀವಿ. ದಿ ಹೋಲ್ ಕಾನ್ಸೆಪ್ಟೇ ರಾಂಗ್. ಇದರಲ್ಲಿ ಯಾರೋ ಮಜಾ ತಗೋತಾ ಇದ್ದೀರಿ. ಹೇಗೆ ಸರ್? ಯಾಕೆ ನಡೀಬಾರ್ದು ಮ್ಯಾಚು? ವೈ? ಸೇಫ್ಟಿ ರೀಸನ್ಸ್ ಹೇಳ್ತೀನಿ. ಏನು ಸೇಫ್ಟಿ? ಮಾಡಿಸ್ಬೇಕಾಗಿತ್ತು. ಇಷ್ಟು ದಿನ ಕತೆ ಕಾಯ್ತಾ ಇದ್ರು ಆಫೀಸರ್ಸ್, ಹಂಗಾರೆ ಮಾಡಿಸ್ಬೇಕಾಗಿತ್ತು. ರಿಪೋರ್ಟನ್ನು ಮಾಡಿಬಿಟ್ಟು ನೀವು ದಿ ಸೋ ಕಾಲ್ಡ್ ಬ್ರಿಲಿಯಂಟ್ ಕಮಿಟಿ ಶುಡ್ ಹ್ಯಾವ್ ಗಾನ್ ಅರ್ಲಿ. ಕತೆ ಕಾಯ್ತಾ ಇದ್ರು 5 ತಿಂಗಳಿಂದ, ಈಗ ನೀವು 3 ತಿಂಗಳಿಂದ 4 ತಿಂಗಳಿಂದಾನು ಹೇಳಬೇಕಿತ್ತು. KCAಗೆ ಗೇಟ್ಸನ್ನು ದೊಡ್ಡದು ಮಾಡಿ ಅಂತಾನು ಕೊಡಬೇಕಿತ್ತು ಸಜೆಷನನ್ನು. ನಂಬರ್ 1. ನಂಬರ್ 2, ರೋಡಲ್ಲಿ ಆಕ್ಸಿಡೆಂಟ್ ಆಗತ್ತೆ ಅಂತ ರೋಡ್ ಬಂದ್ ಮಾಡ್ತೀರಾ? ಇಲ್ವಲ್ಲ. ವಿಮಾನದಲ್ಲಿ ಆಕ್ಸಿಡೆಂಟ್ ಆಯಿತು ಅಂತ ತಕ್ಷಣ ವಿಮಾನ ಎಲ್ಲ ಸ್ಟಾಪಾ? ಪೊಲೀಸರಲ್ಲಿ ಕಳ್ಳರಿದ್ದಾರೆ ಅಂದ ತಕ್ಷಣ ಪೊಲೀಸ್ ಡಿಪಾರ್ಟ್ಮೆಂಟ್ ಬಾಗ್ಲಾಕ್ಬಿಡ್ತೀರಾ? ಅದೆಲ್ಲ ಆಗತ್ತಾ? ದಿಸ್ ಇಸ್ ಅನ್ಫೇರ್. ನಾನು ಮೊನ್ನೆನೂ ಕೇಳಿದೆ, ಕುಂಭಮೇಳದಲ್ಲಿ ಕಾಲು ತುಳಿತಾ ಇತ್ತು, ಇನ್ನು ನೆಕ್ಸ್ಟ್ ಕುಂಭಮೇಳ ನಡೆಯೋಂಗಿಲ್ಲ, ಅಲ್ಲಿ ಜಾಗ್ರತೆ ಏನು ನಡೆಯೋಂಗೇ ಇಲ್ಲ. ನೋ, ದಿಸ್ ಇಸ್ ನಾಟ್ ಕರೆಕ್ಟ್. ಅರೇಂಜ್ಮೆಂಟ್ಸನ್ನು ಮಾಡಿ ಅಂತ KCAಗೆ ಹೇಳೋದು ಸರಿ ಇದೆ. ಆಗಬೇಕಾದ ಬದಲಾವಣೆಗಳನ್ನು ಸ್ಟೇಡಿಯಂಗೆ ತನ್ನಿ ಅಂತ ಹೇಳೋದು ಸರಿ ಇದೆ, ಮತ್ತು ಮಾಡಿಸೋದು ಸರಿ ಇದೆ. ಅವರು ಪ್ರೇಕ್ಷಕರು ಮತ್ತು ಜನರನ್ನು 45,000 ಕೆಪಾಸಿಟಿ ಇದ್ರೆ 30,000 ಮೇಲೆ ಹೋಗಿ ಕೂಡ್ದು ನೀವು ಅಂತ ತಡೆಯೋ ಇದಿದ್ರು ಅದು ಸರಿ ಇದೆ. ಬೇಕಾದ್ರೆ ಅವೆಲ್ಲ ಸರಿ ಇದೆ. ಅದನ್ನು ಮಾಡಿ ಪೊಲೀಸ್ನವ್ರು ನೀವು ವ್ಯವಸ್ಥೆ ಸರಿಯಾಗಿ ಮಾಡ್ಕೊಳ್ಳದೆ ಇನ್ನೊಬ್ಬರಿಗೆ ಬಾಯಿ ವರ್ಷಕ್ಕೆ ನಿಂತಿದ್ದೀರಲ್ಲ ರಾಜ್ಯ ಸರ್ಕಾರದವರು. ದ್ರೋಹಿಗಳು ನೀವು ಆಟದ್ದು. ನನ್ನ ಪ್ರಕಾರ ಕ್ರಿಕೆಟ್ ಪ್ರೇಮಿಗಳು ಇನ್ನೂ ಸುಮ್ಮನಿದ್ದೀರಲ್ಲ ನೀವು. ದ್ರೋಹಿಗಳು ಇವರು, ಈ ಸರ್ಕಾರದವರು. ನೋ, ದಿಸ್ ಇಸ್ ಅನ್ಫೇರ್. ಅವ್ರ ಪ್ರೇಕ್ಷಕರಿಲ್ಲದೆ ಪಂದ್ಯ ನಡೆಸ್ತೀವಿ ಅಂದ್ರೂ ಬಿಟ್ಟಿಲ್ಲ ಸರ್. ಅದೇ ಕೇಳಿದ್ದು, ಅನ್ಫೇರ್. DK ಶಿವಕುಮಾರ್ ಇಸ್ ರೈಟ್. ಇದರಲ್ಲಿ ನನ್ನ ಪ್ರಕಾರ ನಡಿಬೇಕದು. ಲಿಮಿಟ್ ಮಾಡಿ, ಬೇಡ ಅಂದಿಲ್ಲ. ರೆಸ್ಟ್ರಿಕ್ಷನ್ಸ್ ಹಾಕಿ, ಗೇಟ್ ಡಬಲ್ ಸೈಜ್ ಮಾಡಿಸಿ. ಫೇರ್, ಎಲ್ಲ ಫೇರ್. 5,000 ಪೊಲೀಸ್ ಬೇಕಾದ್ರೆ 10,000 ಹಾಕ್ತಾ ಇದ್ದೀವಿ ಅಂತ ಹೇಳಿ ಚಾರ್ಜ್ ಮಾಡಿ ಅದನ್ನು KCAಗೆ. ಆ ಕಟ್ಟಡಗಳವ್ರು ಕಟ್ಲಿ. KCAನವರು ಬರೀ ತಿನ್ನೋದ್ರಲ್ಲಿ ಇರ್ತಾರೆ ಅವ್ರುಗಳು. 3 ಜನರ ಕಾಸಲ್ಲಿ ಹೊಡೆಯೋದು ಹೆಂಗೆ ಅನ್ನೋದೇ ಕ್ರಿಕೆಟ್ನವ್ರ ಕೆಲಸ. 3 ಈ ದೇಶನ ಯಾಮಾರಿಸಿರೋದೇ ಈ ಕ್ರಿಕೆಟ್ನವರು, ಅದು ಬೇರೆ ವಿಚಾರ. ಹಾಗಾಗಿ ಅವ್ರು ಕಟ್ಲಿ ದುಡ್ಡನ್ನು. ಮೂಗಲ್ ರಕ್ತ ಬರೋ ಥರ ಕಟ್ಲಿ ಬೇಕಾದ್ರೆ ದುಡ್ಡನ್ನು ಕಟ್ಸಿ ಅವ್ರ ಕೈಲಿ ಬಿಡಬೇಡಿ. ಅದಾಗಲಿ. ಬಟ್ ಮ್ಯಾಚೇ ನಡೀಬಾರ್ದು ಅನ್ನೋದು ವೆರಿ ಬ್ಯಾಡ್ ಆ್ಯಟಿಟ್ಯೂಡ್ ಆಫ್ ಎ ಸ್ಟೇಟ್ ಗೌರ್ಮೆಂಟ್. ಇದು ನಾಳೆ ಈ ನಿಯಮನ ನೀವು ಬೇರೆದಕ್ಕೂ ಅನ್ವಯಿಸ್ಬೇಕಾಗತ್ತೆ. ಬೇರೆದಕ್ಕೂ ಅನ್ವಯಿಸ್ಬೇಕು ನಾಳೆ. ಎಲ್ಲ ಚಾಮರಾಜನಗರದಲ್ಲ, ಗುಂಡ್ಲುಪೇಟೆಲ್ಲ ದೇವಸ್ಥಾನದಲ್ಲಿ ವಿಷ ಆಗೋಯ್ತು. ಈಗ ದೇವಸ್ಥಾನ ಬಂದ? ಯಾರೀ ನಿಮಗೆಲ್ಲ ಕಾಮನ್ ಸೆನ್ಸ್ಗಳನ್ನು ಹೇಳ್ಕೊಡೋರು? ಆಫೀಸರ್ಸು ಅಂತೀರಿ, ಸರ್ಕಾರ ಅಂತೀರಿ, ಎಲ್ಲ ಬ್ರೈನ್ಗಳನ್ನು ಅಡ ಇಟ್ಬಿಟ್ಟಿದ್ದೀರಾ. ಯಾರ ಹತ್ರನಾದ್ರು ತಗೊಂಡೋಗಿ ಅಂತ ಅನ್ಸತ್ತಪ್ಪ ನನಗೆ. ಐ ಡೋಂಟ್ ನೋ, ದೀಸ್ ಆರ್ ಆಲ್ ಟೂ ಮಚ್. ಇದು ಅನ್ಸುತ್ತೆ. ಅವ್ರು ಕೊಡ್ತಿರೋ ರೀಸನ್ಸ್ ಕೂಡ ಹಾಗೆ ಇದೆಯಲ್ಲ ಸರ್. ನಾಳೆ ಅಭಿಮಾನಿಗಳು ಸೇರಿದ್ರೆ ನಿಯಂತ್ರಿಸೋದು ಕಷ್ಟ ಅಂತ ಮಣ್ಣು ತಿನ್ನಿ ಹೋಗಿ ಡಿಪಾರ್ಟ್ಮೆಂಟ್ನವ್ರು ಹಂಗಾದ್ರೆ ನಿಯಂತ್ರಿಸೋದು ಕಷ್ಟ ಅನ್ನೋದಾದರೆ, ನಾಳೆ ಪೊಲಿಟಿಕಲ್ ರ್ಯಾಲಿ ಮಾಡಿದಾಗ ನಿಯಂತ್ರಿಸೋಕೆ ಸುಲಭನಾ? ಅದರಲ್ಲೂ ವಿರಾಟ್ ಬಂದರೆ ಹಾಂ, ಯಾರೇ ಯಾವಾಗಲೂ ಒಂದ್ಸರಿ ಕಪ್ಪು ಗೆದ್ದಾಗ ಉತ್ಸಾಹಕ್ಕೆ ಬಂದು ಜನ ತಿರುಗಿ ನಿಂತ್ಕೊಂಡಿದ್ರು. ಅದೇ ಕೆಲಸ ಜನಕ್ಕೆ ಕುಣಿದು ಬಾರ್ ಅಂದ್ಬಿಟ್ಟು ಬರ್ಕ ಬರ್ತಾವೆ ಎಲ್ಲವೇ ಬಂದು ಫುಟ್ಪಾತಲ್ಲಿ ನಿಂತ್ಕೊತವೆ. ಏನು ಕೆಲಸ ಇಲ್ಲ ಅನ್ಕೊಂಡಿದ್ದೀರಾ ಜನಕ್ಕೆ? ಸುಮ್ಮನೆ